ಅಲ್ಲ ನೀವು ಇದೆಲ್ಲ ಹೇಳ್ತಾ ಇದ್ರೆ ನೀವು ಅವಾಗ ಗೆಲ್ಲೋಕೆ ಸ್ಪರ್ಧೆ ಮಾಡಿರ್ಲಿಲ್ಲ ಅಂತ ಅನಿಸ್ತಾ ಇದೆ. ಗೆಲ್ಲೋಕಂತಲ್ಲ ಸರ್, ಗೆಲ್ಲಬೇಕಂತಾನೆ ಸ್ಪರ್ಧೆ ಮಾಡಿದ್ದೆ. ಗೆಲ್ಲಬೇಕಂತ ಸ್ಪರ್ಧೆ ಮಾಡಿದೆ. ಅನಿವಾರ್ಯ ಕ್ಷೇತ್ರ ಜನರು ಒಂದು ತೀರ್ಮಾನಕ್ಕೆ ಬಂದ್ರು. ಅಲ್ಲ ಏನು ಅಂತಂದ್ರೆ ಕೊನೆ ದಿನ ನಿಮಗೆ ಬಿ ಫಾರ್ಮ್ ಕೊಟ್ರು. ಕೊನೆಯ ದಿನ ಅಂದ್ರೆ ಏನಾಗಿದೆ ಸರ್, ಅವತ್ತಿನ ಒಂದು ಸಂದರ್ಭ ಬಸವರಾಜ ಬೊಮ್ಮಾಯಿ ಬರ್ತಾರೆ, KJP ಇಂದ ಸ್ಪರ್ಧೆ ಮಾಡ್ತಾರೆ ಅಂತೇಳಿ ಎಂಡ್ ಮೂಮೆಂಟ್ ವರೆಗೂ ಇತ್ತು. ಸೊ ಅವ್ರು ಬರಲ್ಲ ಅಂತ ಗೊತ್ತಾದ್ಮೇಲೆ ಅನಿವಾರ್ಯವಾಗಿ ನನ್ನ ಸನ್ಮಾನ್ಯ CM ಉದಾಸಿ ರಾತ್ರಿ ಕರೆದು, ಇಲ್ಲಪ್ಪ ನೀನ್ ಬೆಳಗ್ಗೆ ನಾಮಿನೇಷನ್ ಮಾಡ್ಬೇಕು. ನಾನು ಪ್ರಿಪೇರ್ ಆಗಿ ಎಲ್ಲರನ್ನೂ ಹಿರಿಯರನ್ನ ನನ್ನ ವಿಶ್ವಾಸಕ್ಕೆ ತಗೊಂಡಿದ್ರೆ ಬೇರೆ. ಸೊ ಎಂಡ್ ಆಫ್ ದಿ ಡೇದಲ್ಲಿ ನನಗೆ ಬಿ ಫಾರ್ಮ್ ಕೊಟ್ಟ ಮೇಲೆ ನಾನು ಎಲ್ಲರನ್ನೂ ವಿಶ್ವಾಸ ಕಳಿಸೋದ್ರಲ್ಲಿ ಟೈಮ್. ಓಕೆ ಸರ್, ಈಗ ನಿಮ್ಗೆ ನಿಮ್ದೇ ಆದಂತಹ ವಿಷನ್ ಇದೆ, ಹೌದು, ಕನಸುಗಳಿದ್ದಾವೆ, ಏನ್ ಮಾಡ್ಬೇಕು ಮಾಡಬಾರ್ದು ಅನ್ನೋದ್ರ ಬಗ್ಗೆ ಒಂದಿಷ್ಟು ಸ್ಪಷ್ಟನೆ ಇದೆ. ಇಷ್ಟು ವರ್ಷಗಳ ಕಾಲ ತೆರೆಮರೆ ಹಿಂದೆ ಚುನಾವಣಾ ರಾಜಕೀಯವನ್ನು ಕೂಡ ನೋಡ್ಕೊಂಡು ಬಂದಿದ್ದೀರಿ. ಈಗ ನಿಮ್ಗೆ ಯಾರೆಲ್ಲ ಆಶ್ವಾಸನೆ ಕೊಟ್ಟಿದ್ದಾರೆ ಅಂತ ಹೇಳ್ಬೋದಾ? ಟಿಕೆಟ್ ಸಿಗುತ್ತೆ ಅನ್ನೋ ಯಾವ ಭರವಸೆ ನಿಮ್ಗಿದೆ ಅಂತ ಹೇಳ್ಬೋದು? ಆಶ್ವಾಸನೆ ಅಂತ ಏನಿಲ್ಲ ಸರ್. ಅಲ್ಲಿ ಏನಾಗಿದೆ, ನಾನು ಸುಮಾರು ಎಲ್ಲ ಲೀಡರ್ಸ್ ಭೇಟಿಯಾಗಿದ್ದೀನಿ. ಸೊ ನನಗೆ ಅನ್ಯೋನ್ಯವಾಗಿರೋರು, ನನಗೆ ಬೇಕಾದ ಲೀಡರ್ಸ್ ಎಲ್ಲರನ್ನು ಭೇಟಿಯಾಗಿದ್ದೀನಿ. ಸೊ ನೋಡ್ರಿ ಅಣ್ಣ, ನಾನು ಹಿಂಗ್ ನಿಂತ್ಕೊಂಡಿದ್ದೆ ಲಾಸ್ಟ್ ಟೈಮು. ಸೊ ಇದೊಂದ್ಸಲ ಅವಕಾಶ ಬಂದಿದೆ, ನನಗೆ ಒದಗಿಸ್ಕೊಡ್ರಿ. ಯಾಕಂದ್ರೆ ಬಸವರಾಜ ಬೊಮ್ಮಾಯಿ ಇದ್ದಾರೆ ಅಂದ್ರೆ ಆ ಪ್ರಶ್ನೆ ಬೇರೆ, ನಾನು ಕೇಳಂತ ಪ್ರಶ್ನೆ ಬರ್ತಿರ್ಲಿಲ್ಲ. ಸೊ ಇವಾಗ ಅವ್ರಿಲ್ಲ. ಸೊ ಶಿಗ್ಗಾಂವ್ ಕ್ಷೇತ್ರದಿಂದ ಅವರು ಹಾವೇರಿ ಲೋಕಸಭೆಯಿಂದ ಸ್ಪರ್ಧೆ ಮಾಡಿ ಗೆದ್ದಿದ್ದಾರೆ. ಸೊ ಆ ಕ್ಷೇತ್ರ ತೆರವಾಗಿದೆ. ಸೊ ಇವಾಗ ನಾನು ಕೇಳಕ್ಕೆ ರೈಟ್ಸ್ ಇದೆ, ನಾನು ಕೇಳ್ತಾ ಇದ್ದೀನಿ. ಓಕೆ, ಬಸವರಾಜ ಬೊಮ್ಮಾಯಿ ಅವ್ರ ಜೊತೆ ಏನಾದ್ರು ಮಾತನಾಡಿದ್ದೀರಾ? ಸರ್ ಮಾತಾಡಿದ್ದೀನಿ, ನೋಡೋಣಪ್ಪ ಅಂತ ಇಷ್ಟೇ ಹೇಳಿದ್ದಾರೆ ಅವರು. ಓಕೆ, ಐ ಗಾಟ್ ಇಟ್. ಅಂದ್ರೆ ಚುನಾವಣಾ ರಾಜಕೀಯ ಅಂತ ಬಂದ್ರೆ ಸ್ಟ್ರಾಟಜಿಗಳಿರುತ್ತವೆ, ಕೆಲವೊಂದನ್ನ ಹೇಳಬೇಕು ಹೇಳಬಾರ್ದು ಅನ್ನೋ ಸಂದಿಗ್ಧತೆ ಇರುತ್ತೆ, ಎಲ್ಲವನ್ನು ಚೆನ್ನಾಗಿ ತೆಗೆದುಕೊಂಡು ಹೋಗ್ಬೇಕು ಅನ್ನೋ ವಿಶ್ವಾಸ ಇರುತ್ತೆ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಸರ್. ಓಕೆ, ಈಗ ನಿಮ್ಮ ಕ್ಷೇತ್ರ ಅಂತ ಅಂದ್ಕೊಂಡು ಕನಸನ್ನು ಕಾಣೋದಾದ್ರೆ ಆ ಕ್ಷೇತ್ರದ ಮತದಾರರು ನಿಮಗೆ ಟಿಕೆಟ್ ಸಿಕ್ಕರೆ ಏನ್ ಯಾವ ರೀತಿ ನೋಡ್ಬೇಕು ಅಂತ ನೀವು ಬಯಸ್ತಾ ಇದ್ದೀರಿ? ಇಲ್ಲ, ನಾನು ಕ್ಷೇತ್ರ ಜನರಿಗೆ ಒಂದೇ ಕೇಳ್ತೀನಿ, ಇದೊಂದ್ಸಲ ಏನೋ ಪ್ರಯತ್ನ ಮಾಡಿ ನನಗೆ ಅವಕಾಶ ಮಾಡಿಕೊಡಿ. ನನ್ನ ಅವಕಾಶ ಮಾಡಿಕೊಟ್ಟು ನನ್ ಕೆಲಸ ಅಂತ ಇದು ಮಾಡಿ ನಿಮ್ ವಿಶ್ವಾಸಕ್ಕೆ ನಾನು ಯಾವತ್ತೂ ಶಿರಗುಣಿಯಾಗಿರ್ತೀನಿ. ಓಕೆ, ನೀವು ಟಿಕೆಟ್ ತೆಗೆದುಕೊಂಡು ಬರ್ತೀನಿ ಅನ್ನೋ ವಿಶ್ವಾಸದಲ್ಲಿ ಮಾತಾಡ್ತಿದ್ದೀರಿ? ಇದೆ ವಿಶ್ವಾಸ ಇದೆ. ವಿಶ್ವಾಸ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ನನಗೆ ಆಶೀರ್ವಾದ ಮಾಡ್ತಾರೆ, ಸನ್ಮಾನ್ಯ ವಿಜೇಂದ್ರ ಅವರು ಆಶೀರ್ವಾದ ಮಾಡ್ತಾರೆ, ಲೋಕಸಭಾ ಸದಸ್ಯರಾದಂತ ಜೋಶಿಯವರು ಆಶೀರ್ವಾದ ಮಾಡ್ತಾರೆ. ಸೊ ನನಗೆ ಆ ಟಿಕೆಟ್ ಸಿಗುತ್ತೆ ಅಂತ ವಿಶ್ವಾಸ ಇದೆ. ಓಕೆ, ಹೀಗಾಗಿ ಜನರು ಎಲ್ಲರೂ ವಿಶ್ವಾಸಕ್ಕೆ ತಗೊಂಡು ಟಿಕೆಟ್ ತಗೊಂತೀನಿ. ಫೈನ್. ಹಾಗೆ ಇನ್ನೊಂದು ಮಾಡ್ಬಿಟ್ಟೆ, ನಿಮ್ಗೆ ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇದ್ದೀರಿ, ಮನೆಯವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡಿದ್ದೀರಾ ಈ ರಾಜಕೀಯ ವಿಚಾರ ಅಂತ ಬಂದಾಗ? ಇಲ್ಲ, ರಾಜಕೀಯ ವಿಷಯ ಅಂತ ಬಂದಾಗ ಮನೇಲಿ ಫಸ್ಟ್ ಹೇಳೋದ ಅದು, ನಿಮ್ಗೆ ರಾಜಕೀಯ ಯಾಕೆ ಬೇಕು ಇದೆಲ್ಲ ಆಗುತ್ತೆ. ಬಟ್ ಇನ್ನೊಂದು ಏನಾಗಿದೆ, ನನ್ನ ಬ್ರದರ್ ಒಬ್ರು, ಅವನು ಇನ್ ಸಿಂಗ್ಪುರ್ ಇಂಜಿನಿಯರ್ ಇದ್ದಾನೆ. ಸೊ ನೀವ್ ಒಬ್ರೇ ಇದ್ದೀರಾ, ಇದನ್ನೆಲ್ಲ ನೋಡ್ಕೊಂಡು ಹೋಗೋದು ಕಷ್ಟ ಆಗುತ್ತೆ, ನಿಮ್ಗೆ ಯಾಕೆ ಬೇಕು? ಅಂದ್ರೆ ಈಗ ಬಿಸ್ನೆಸ್ ಇದನ್ನೆಲ್ಲ ನೋಡ್ಕೊಂಡು ಹೋಗೋದು ಕಷ್ಟ ಆಗುತ್ತೆ. ಸೊ ಒಬ್ರೇ ಇದ್ದೀರಾ, ಯಾಕೆ ಬೇಕು ನಿಮಗೆ ಅಂತ ಹೇಳ್ತಾ ಇರ್ತಾರೆ. ಬಟ್ ಅನಿವಾರ್ಯ ಅವ್ರು ಹೇಳ್ದಂಗೆ ಆಗಲ್ಲ. ಬಟ್ ಇಂದು ಇಲ್ಲ, ನನಗೆ ರಾಜಕೀಯ ಮಾಡ್ಬೇಕಂತ ಇಚ್ಛಾಶಕ್ತಿ ಅಲ್ಲ. ಜನರೇ ನನ್ನ ಜೊತೆ ಸಹೋದ್ಯೋಗಿಗಳು ಮತ್ತು ರೈತರು ಇಲ್ಲ ಗೌಡ್ರೆ ಇದೊಂದ್ಸಲ ನೀವು ನಿಂತ್ಕೊಳ್ರಿ, ನಾವ್ ನಿಮ್ನ ಆರಿಸ್ತಾರಂತ ಕೆಲಸ ನಾವು ಮಾಡ್ತೀವಿ ಅಂದ ಮೇಲೆ ನಾನು ವಿಚಾರ ಮಾಡ್ತೀನಿ. ಹಾಗಾಗಿ ಪ್ರೆಸೆಂಟ್ ಮಾಡ್ಕೋಬೇಕಾಗುತ್ತೆ. ಎಸ್ ಸರ್. ಈಗ ಮನೆಯಲ್ಲಿ ಎಲ್ಲ ಮಕ್ಕಳು, ಹಿನ್ನೆಲೆ ಸರ್, ಈಗ ನಮ್ಮ ಫಾದರು ಏನ್ ಸಿಸ್ಟರು, ನನ್ನ ವೈಫು ಇಲ್ಲೇ ಹೊಳಲ್ ಪ್ರೇರಣಾ ಪೂಜಾರ್ ಅಂತೇಳಿ. ಸೊ ವೆಲ್ ಸೆಟಲ್ಡ್ ಫ್ಯಾಮಿಲಿ ಅವರು. ಸೊ ಅವರು ಒಂದು ಇಥನಾಲ್ ಫ್ಯಾಕ್ಟರಿ, ಆಮೇಲೆ ಸಿಕ್ಕಾಪಟ್ಟಿ ಬಿಸ್ನೆಸ್ ಇದಾರೆ. ಅಗ್ರಿಕಲ್ಚರ್ ನಲ್ಲಿ ಅವರು ನನಗಿನ್ನ ಫಾರ್ವರ್ಡ್ ಇದ್ದಾರೆ. ಹೌದು. ನಮ್ಮ ಮಾವರು ದೇವಕರಪ್ಪ ಪೂಜಾರ್ ಅಂತೇಳಿ, ಅವ್ರದ್ದು ಕೃಷಿ ನೋಡ್ಬಿಟ್ರೆ ನಾವು ಏನು ಅಲ್ಲ, ಆ ರೀತಿ ಅವರು ಹಾರ್ಡ್ ವರ್ಕರ್. ಸೊ ಹಿಂಗಾಗಿ ಅವ್ರದ್ದು ಒಂದು ಉದಾಹರಣೆ ನನ್ನ ಹತ್ರ ಇದೆ. ಅವರು ಕೆಲವೊಂದು ಇವನ್ನೆಲ್ಲ ನಾನು ಅಳವಡಿಸ್ಕೊಂಡಿದ್ದೀನಿ. ಸರ್, ಅವರು ಅಗ್ರಿಕಲ್ಚರ್ ಇಂದ ವಾರ್ನ್ ಅಪ್ ನಿಂದ ಅಗ್ರಿಕಲ್ಚರ್ ಅವರು, ಆಮೇಲೆ ಸ್ವತಃ ಕೈ ಮುಟ್ಟಿ ಕೆಲಸ ಮಾಡ್ತಾರೆ.